I am Saraswati B. Patil, Assistant Professor of Economics, GB Ankalakoti, Government First Grade College, Shigam. Welcome to DCE Content Program and Karnataka University, ಧಾರವಾಡ. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಬಿಕಾಮ್ ಸೆಕೆಂಡ್ ಸೆಮೆಸ್ಟರ್ನ ಬಿಸ್ನೆಸ್ ಎಕನಾಮಿಕ್ಸ್ನ ಒಂದು ಅಧ್ಯಯನವಾಗಿದೆ. ಸೆಷನ್ 4ರ ಮನೋಪೊಲಿ ಮತ್ತು ಅದರ ಲಕ್ಷಣಗಳ ಬಗ್ಗೆ ಈ ಒಂದು ಕ್ಲಾಸಿನಲ್ಲಿ ಅಧ್ಯಯನವನ್ನು ಮಾಡೋಣ. ಮನೋಪೊಲಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಮನೋಪೊಲಿ ಆ್ಯಂಡ್ ಇಟ್ಸ್ ಫೀಚರ್ಸ್. ಏಕಸ್ವಾಮ್ಯ ಮಾರುಕಟ್ಟೆಯು ಒಂದು ಮಾರುಕಟ್ಟೆಯ ಪ್ರಕಾರವಾಗಿದೆ. Let us we have discussed the introduction and meaning of the monopoly. Monopoly refers to the market situation where there is one seller and there is no close substitute to the commodities sold by the seller. The seller has full control over the supply of that commodity. Since there is only one seller, so a monopoly, firm and an industry are the same. ಏಕಸ್ವಾಮ್ಯ ಎಂದರೆ ಒಬ್ಬನೇ ಮಾರಾಟಗಾರ ಅಥವಾ ಉತ್ಪಾದಕನಿರುವ ಮಾರುಕಟ್ಟೆಯಾಗಿದೆ. ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಒಬ್ಬನೇ ಒಬ್ಬ ಉತ್ಪಾದಕನಿದ್ದು ಅವನು ಉತ್ಪಾದಿಸುವ ವಸ್ತುವಿಗೆ ಯಾವುದೇ ಸಮೀಪದ ಬದಲಿ ವಸ್ತು ಲಭ್ಯವಿರದಿದ್ದರೆ ಅದನ್ನು ಏಕಸ್ವಾಮ್ಯ ಮಾರುಕಟ್ಟೆ ಎನ್ನಲಾಗುತ್ತದೆ. ಏಕಸ್ವಾಮ್ಯ ಮಾರುಕಟ್ಟೆಯು ಅಪರಿಪೂರ್ಣ ಮಾರುಕಟ್ಟೆಯ ಅತಿ ಪ್ರಮುಖ ಒಂದು ಪ್ರಕಾರವಾಗಿದೆ. Monopoly is a form of a market structure where there is a single seller producing a commodity having no close substitute. The word monopoly is derived from two Greek words, mono and poly. Mono means single and poly means seller. Thus, monopoly means single seller. ಏಕಸ್ವಾಮ್ಯ ಎಂಬ ಪದವು ಗ್ರೀಕ್ ಭಾಷೆಯ ಮೊನೊಪೊಲಿ ಎಂಬ ಪದದಿಂದ ಬಂದಿದೆ. ಮನೋ ಎಂದರೆ ಏಕ ವ್ಯಕ್ತಿ ಅಥವಾ ಒಬ್ಬನೇ ಎಂದರ್ಥ. ಪೊಲಿ ಅಂತಂದರೆ ಅಥವಾ ಪಲಿ ಅಂತಂದರೆ ಮಾರಾಟಗಾರನೆಂದು ಅರ್ಥ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮಾರಾಟಗಾರನು ಒಬ್ಬನೇ ಇರುವುದರಿಂದ ಅವನಿಗೆ ಯಾವ ತರಹದ ಪ್ರತಿಸ್ಪರ್ಧಿಗಳು ಇರುವುದಿಲ್ಲ. ಅವನು ತಾನು ಉತ್ಪಾದನೆ ಮಾಡುವ ಎಲ್ಲ ವಸ್ತುಗಳ ಬಗ್ಗೆ ಸಂಪೂರ್ಣ ಹತೋಟಿ ಇರುತ್ತದೆ. ಮಾರುಕಟ್ಟೆಯಲ್ಲಿ ಒಬ್ಬನೇ ಒಬ್ಬ ಮಾರಾಟಗಾರ ಇರುತ್ತಾನೆ. Monopoly meaning and definitions. According to Kautzianis, monopoly is the market situation in which there is a seller. There are no close substitutes for commodity it's produce. There are no barriers to entry. ಮಾರುಕಟ್ಟೆಯಲ್ಲಿ ಒಬ್ಬನೇ ಒಬ್ಬ ಮಾರಾಟಗಾರನಿರುತ್ತಾನೆ. ಮಾರಾಟಗಾರ ಉತ್ಪಾದಿಸುವಂಥ ವಸ್ತುವಿಗೆ ಯಾವುದೇ ತರಹದ ಬದಲಿ ವಸ್ತುಗಳು ಇರುವುದಿಲ್ಲ. According to Baumol ಅವರ ಪ್ರಕಾರ, a pure monopoly is defined as the firm that is also an industry. It is only the supplier of some particular commodity for which there exist no close substitutes. ಬೌಮೋಲ್ ಅವರ ಪ್ರಕಾರ ಇಲ್ಲಿ ಉದ್ದಿಮೆ ಸಂಸ್ಥೆ ಮತ್ತು ಉದ್ದಿಮೆ ಒಂದೇ ರೀತಿಯಾಗಿರುತ್ತದೆ ಅಥವಾ ಒಂದೇಯಾಗಿರುತ್ತದೆ. ಇದೊಂದು ಶುದ್ಧ ಏಕಸ್ವಾಮ್ಯವಾಗಿದೆ. ಅವನು ಉತ್ಪಾದಿಸುವಂಥ ವಸ್ತುವಿಗೆ
ಯಾವುದೇ ಬದಲಿ ವಸ್ತುಗಳು ಇರುವುದಿಲ್ಲ. ಲೆಫ್ಟ್ ವಿಚ್ ಅವರ ಪ್ರಕಾರ ತೆಗೆದುಕೊಂಡ್ರೆ ಪರಿಶುದ್ಧ ಏಕಸ್ವಾಮ್ಯದಲ್ಲಿ ಒಂದೇ ಘಟಕವು ತನ್ನ ವಸ್ತುವನ್ನು ಯಾವುದೇ ಪೈಪೋಟಿ ಇಲ್ಲದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತದೆ. ಇದಕ್ಕೂ ಸಹ ನಾವು ಏಕಸ್ವಾಮ್ಯ ಮಾರುಕಟ್ಟೆ ಎಂದು ಲೆಫ್ಟ್ ವಿಚ್ ಪ್ರಕಾರ ನಾವು ವಿವರಣೆಯನ್ನ ನೀಡಬಹುದು. ನಂತರ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಮೊನೊಪೊಲಿ ಆರ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮೊನೊಪೊಲಿ? ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳು ಯಾವುವು ಎಂಬುದರ ಬಗ್ಗೆ ನೋಡೋಣ. ಒನ್ ಸೆಲ್ಲರ್ ಆ್ಯಂಡ್ ಅ ಲಾರ್ಜ್ ನಂಬರ್ ಆಫ್ ಬಯರ್ಸ್ ಆರ್ ಸಿಂಗಲ್ ಸೆಲ್ಲರ್ ಇನ್ ದ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರನಿರುತ್ತಾನೆ. ಈ ಮೊದಲೇ ನಾವು ಹೇಳಿದಂತೆ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರನಿರುತ್ತಾನೆ ಅಥವಾ ಒಂದೇ ಉದ್ಯಮ ಸಂಸ್ಥೆಯು ಇರುತ್ತದೆ. ಅವನಿಗೆ ನಾವು ಏಕಸ್ವಾಮ್ಯ ವ್ಯಾಪಾರಿ ಅಥವಾ ಗುತ್ತಿಗೆದಾರನೆಂದು ಹಾಗೂ ಅವನ ಉದ್ಯಮ ಸಂಸ್ಥೆಗೆ ಏಕಸ್ವಾಮ್ಯ ಸಂಸ್ಥೆ ಎಂದು ಕರೆಯುತ್ತೇವೆ. ಸೆಕೆಂಡ್ ಫೀಚರ್ಸ್ ದಟ್ ಈಸ್ ದಿ ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್. ಬದಲಿ ವಸ್ತುಗಳು ಮಾರುಕಟ್ಟೆಯಲ್ಲಿ ಇರುವುದಿಲ್ಲ. ಏಕಸ್ವಾಮ್ಯ ವ್ಯಾಪಾರಿಯು ಮಾರುವ ವಸ್ತುವಿಗೆ ಸಮೀಪದ ಪರ್ಯಾಯ ಅಥವಾ ಬದಲಿ ವಸ್ತುಗಳು ಇರುವುದಿಲ್ಲ. ಆದ್ದರಿಂದ ಗ್ರಾಹಕರು ಅಂತಹ ವಸ್ತುಗಳನ್ನು ಯಾವ ಬೆಲೆ ಬೇಕಾದರೂ ಕೊಟ್ಟು ವಸ್ತುವನ್ನು ಖರೀದಿಸಬಹುದಾಗಿದೆ. ದೇರ್ ಶಾಲ್ ನಾಟ್ ಬಿ ಎನಿ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ದಿ ಪ್ರಾಡಕ್ಟ್ sold by the monopolist. The cross elasticity of demand between the product of the monopolist and other must be negligible or zero. Third one characteristics that is the difficulty of entry of new firms or restrictions on the entry of new firms. ಹೊಸ ಸಂಸ್ಥೆಗಳು ಪ್ರವೇಶ ಮಾಡಲು ಅವಕಾಶವಿರುವುದಿಲ್ಲ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೇರೆ ಸಂಸ್ಥೆಯ ಪ್ರವೇಶಕ್ಕೆ ಅವಕಾಶವೇ ಇಲ್ಲ. ಇದು ನೈಸರ್ಗಿಕ ಏಕಸ್ವಾಮ್ಯತೆಯ ಕಾರಣದಿಂದ ಇರಬಹುದು ಅಥವಾ ಸಾಮಾಜಿಕ ಏಕಸ್ವಾಮ್ಯತೆಯ ಕಾರಣದಿಂದ ಇರಬಹುದು ಅಥವಾ ಶಾಸನಬದ್ಧ ಏಕಸ್ವಾಮ್ಯತೆಯ ಕಾರಣದಿಂದಲೂ ಇರಬಹುದಾಗಿದೆ. There are either natural or artificial restrictions on the entry of firms into the industry, even when the firm is making abnormal profits. And next one, monopoly is an industry. ಏಕಸ್ವಾಮ್ಯ ಮಾರುಕಟ್ಟೆಯೂ ಸಹ ಒಂದು ಉದ್ದಿಮೆಯಾಗಿರುತ್ತದೆ. ಅಂಡರ್ ಮೊನೊಪೊಲಿ ದೇರ್ ಈಸ್ ಓನ್ಲಿ ಒನ್ ಫರ್ಮ್ ವಿಚ್ ಕನ್ಸ್ಟಿಟ್ಯೂಟ್ಸ್ ದ ಇಂಡಸ್ಟ್ರಿ. ಡಿಫರೆನ್ಸ್ ಬಿಟ್ವೀನ್ ಫರ್ಮ್ ಆ್ಯಂಡ್ ಇಂಡಸ್ಟ್ರಿ ಕಮ್ಸ್ ಟು ಆ್ಯನ್ ಎಂಡ್. ಇಲ್ಲಿ ಉದ್ದಿಮೆ ಸಂಸ್ಥೆಗೂ ಯಾವುದೇ ತೆರನಾದಂತಹ ವ್ಯತ್ಯಾಸ ಇರುವುದಿಲ್ಲ. ಪ್ರೈಸ್. ನೆಕ್ಸ್ಟ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಈಸ್ ದಿ ಪ್ರೈಸ್ ಮೇಕರ್. ಬೆಲೆ ನಿರ್ಧರಿಸುವವ. ಏಕಸ್ವಾಮ್ಯ ಉತ್ಪಾದನಕಾರ ಬೆಲೆ ನಿರ್ಧರಿಸುವವ ಅಥವಾ ಬೆಲೆ ಕೊಡುವವನೇ ಹೊರತು ಬೆಲೆಯನ್ನು ಸ್ವೀಕರಿಸುವವನಲ್ಲ. ಅವನು ತನಗಿಷ್ಟ ಬಂದ ಬೆಲೆಯನ್ನಾದರೂ ನಿರ್ಧರಿಸಬಹುದು ಅಥವಾ ಉತ್ಪಾದನೆಯ ಪ್ರಮಾಣವನ್ನಾದರೂ ನಿರ್ಧರಿಸಬಹುದು. ಆದರೆ ಎರಡರ ಮೇಲಿನ ಹತೋಟಿ ಅಸಾಧ್ಯ. Under monopoly, monopolist has full control over the supply of the commodity, but due to large number of buyers, demand of any one buyer constitute an infinitely small part of the total demand. Therefore, buyers have to pay the price fixed by the monopolist. Next one feature that is the no difference between firm and industry. ಉದ್ದಿಮೆ ಸಂಸ್ಥೆಗೂ ಯಾವ ತರಹದ ವ್ಯತ್ಯಾಸ ಇರುವುದಿಲ್ಲ. ಈ ವಸ್ತುವಿನ ಇಡೀ ಉದ್ದಿಮೆಯಲ್ಲಿ ಅವನೊಬ್ಬನೇ ಉತ್ಪಾದಕನಾಗಿರುವುದರಿಂದ ಏಕಸ್ವಾಮ್ಯ ಸಂಸ್ಥೆಗೂ
ಉದ್ದಿಮೆಗೂ ಯಾವ ತರಹದ ವ್ಯತ್ಯಾಸ ಇರುವುದಿಲ್ಲ. ಏಕಸ್ವಾಮ್ಯ ಸಂಸ್ಥೆಯನ್ನು ಏಕಸ್ವಾಮ್ಯ ಉದ್ಯಮ ಎಂತಲೂ ಸಹ ನಾವು ಇಲ್ಲಿ ಕರೆಯಬಹುದಾಗಿದೆ. ನೆಕ್ಸ್ಟ್ ಒನ್ ದಟ್ ಈಸ್ ದಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಗರಿಷ್ಠ ಲಾಭ ಅಥವಾ ಅಧಿಕ ಲಾಭವನ್ನ ಪಡೆಯುವ ಗುರಿ. ಏಕಸ್ವಾಮ್ಯ ಉತ್ಪಾದನಕಾರನ ಏಕೈಕ ಉದ್ದೇಶವೆಂದರೆ ಗರಿಷ್ಠ ಲಾಭ ಗಳಿಸುವುದಾಗಿದೆ. ಇದಕ್ಕೆ ಅವನು ಯಾವ ಮಾರ್ಗವನ್ನಾದರೂ ಅನುಸರಿಸಲು ತಯಾರಿರುತ್ತಾನೆ. ಅವನು ಅಲ್ಪ ಕಾಲದಲ್ಲಿ ಮಾತ್ರವಲ್ಲದೆ ದೀರ್ಘಕಾಲದಲ್ಲೂ ಅತಿ ಹೆಚ್ಚು ಲಾಭ ಗಳಿಸುತ್ತಾನೆ. The object of every seller in the market is to obtain profit, and a monopolist is not an exception to this rule. He can earn supernormal profit not only in the short term but also in the long term. And next one, uniform or discriminating pricing. ಒಂದೇ ಬೆಲೆ ಅಥವಾ ಏಕರೀತಿಯ ಬೆಲೆ ಅಥವಾ ತಾರತಮ್ಯದ ಬೆಲೆಯನ್ನ ವಿಧಿಸಬಹುದು. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮಾರಾಟಗಾರನು ಎಲ್ಲರಿಗೂ ಒಂದೇ ಬೆಲೆಯನ್ನ ನಿಗದಿಪಡಿಸಬಹುದು ಅಥವಾ ಬೇರೆ ಬೇರೆ ಗ್ರಾಹಕರಿಗೆ ವಿವಿಧ ಬೆಲೆಯನ್ನ ನಿಗದಿಪಡಿಸಬಹುದಾಗಿದೆ. ಒಂದು ವೇಳೆ ಮಾರಾಟಗಾರನು ಬೇರೆ ಬೇರೆ ಗ್ರಾಹಕರಿಗೆ ಬೇರೆ ಬೇರೆ ಬೆಲೆಯನ್ನ ನಿಗದಿಪಡಿಸಿದರೆ ಅದನ್ನ ಬೆಲೆಗಳ ತಾರತಮ್ಯ ಎಂದು ಕರೆಯಲಾಗುತ್ತದೆ. If monopolist charges a single uniform price for all customers of his product, it is known as uniform pricing. If a monopolist charges different prices to different customers for his commodity, it is known as discriminating pricing or discriminating monopoly. No, next one feature that is no advertisement. ಏಕಸ್ವಾಮ್ಯ ಉತ್ಪಾದನಾಕಾರನಿಗೆ ಯಾವುದೇ ಪೈಪೋಟಿ ಇರುವುದಿಲ್ಲ. ಇದರಿಂದಾಗಿ ಅವನು ಜಾಹೀರಾತು ಮತ್ತು ಪ್ರಚಾರದ ಮೇಲೆ ಯಾವುದೇ ವೆಚ್ಚ ಇರುವುದಿಲ್ಲ. ಆದ್ದರಿಂದ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಜಾಹೀರಾತು ಮತ್ತು ಪ್ರಚಾರದ ಅಬ್ಬರವಿರುವುದಿಲ್ಲ. ನಾಟ್ ನೆಸೆಸರಿ ಟು advertisement and propaganda in the monopoly market. Lastly, conclude this part. Monopoly is a form of the market structure where there is a single seller producing a commodity having no close substitute. Since there is only one seller, so as a monopoly, firm and industry are the same. ಮಾರುಕಟ್ಟೆಯಲ್ಲಿ ಒಬ್ಬನೇ ಒಬ್ಬ ಮಾರಾಟಗಾರ ಅಥವಾ ಉತ್ಪಾದನಾಕಾರನಿದ್ದು ಅವನು ಉತ್ಪಾದಿಸುವಂಥ ವಸ್ತುವಿಗೆ ಯಾವುದೇ ಸಮೀಪದ ಬದಲಿ ವಸ್ತುಗಳು ಇರುವುದಿಲ್ಲ. ಒಬ್ಬನೇ ಮಾರಾಟಗಾರನಿರುವುದರಿಂದ ಉದ್ದಿಮೆ ಸಂಸ್ಥೆ ಮತ್ತು ಉದ್ದಿಮೆ ಎರಡೂ ಒಂದೇ ರೀತಿಯಾಗಿರುತ್ತವೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.